ಗಣತಿ ಮಾಡುವಾಗಲೇ ಮೈಕ್ರೋಚಿಪ್ ಹಾಕ್ಬಿಡ್ಬೋದಾಗಿತ್ತಲ್ಲ ಸರ್, ಯಾಕೆ ಹಾಕಿಲ್ಲ? ಅಂದ್ರೆ ಅವ್ರು ಗಣತಿ ಮಾಡಿರೋದೇ ಸುಳ್ಳು ವರದಿ. ಮೈಕ್ರೋಚಿಪ್ ನಾವು ಫ್ರೀಯಾಗಿ ಕೊಡ್ತೇವೆ. ಇವಾಗ ಅದನ್ನು ಪ್ರೂವ್ ಮಾಡಬೇಕಲ್ಲ ಸರ್. ಅದಕ್ಕೆ ಪ್ರೂವ್ ಮಾಡೋದಕ್ಕೆ ನಿಮಗೆ ಪಾಪ್ ಫೌಂಡೇಶನ್ ಬೇಕು. ಪೆಟ್ ಮೈಕ್ರೋಚಿಪ್ ಅನ್ನೋಂಥ ವಿಚಾರ ಬಂದಾಗ ಇದೇ 2013-14ರಲ್ಲಿ ನಾನು ವಿಸಿಲ್ಸ್ ಪೆಟ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸಂಸ್ಥೆ ಶುರು ಮಾಡಿದೆ. ವಿಸಿಲ್ಸ್ ಪೆಟ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮೇನ್ ಉದ್ದೇಶ ಇದ್ದಿದ್ದೇನಂತ ಹೇಳಿದ್ರೆ, ಈ ಪೆಟ್ ಮೈಕ್ರೋಚಿಪ್ ಬಳಕೆ ಏನಿದೆ ಅದು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಪೆಟ್ ಸೆಕ್ಟರ್ನ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಆಗಬೇಕು ಇದು ಅನ್ನೋಂಥ ಉದ್ದೇಶದಲ್ಲಿ ನಾನು ಈ ಒಂದು ಸಂಸ್ಥೆನ, ಈ ಒಂದು ಕಂಪನಿನ ನಾನು ಶುರು ಮಾಡಿದ್ದೆ. ಸೊ ನಾನು ಇವತ್ತಿನವರೆಗೂ ನಾನು ಮೈಕ್ರೋಚಿಪ್ನ ಎಲ್ಲೂ ಸೇಲ್ ಮಾಡೋವಂಥ ವಿಚಾರ ನಾನು ಎಲ್ಲೂ ಮಾತಾಡಲ್ಲ. ನಾನು ಮಾತಾಡೋದು ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥ ವಿಚಾರ. ಸೊ ಅದೇ ವಿಚಾರದಲ್ಲಿ ನಾವು BBMPಗೆ ತಿಳುವಳಿಕೆ ಕೊಟ್ಟಿರೋದು ಅದೇನೆ, ಲೆಟರ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದು ಅದೇನೆ. ನಾವು ಯಾವೊಂದು ಮಟ್ಟದಲ್ಲಿ ನಾವು ಕಾನ್ಫಿಡೆನ್ಸಲ್ಲಿ ನಾವು ಕಮಿಟ್ಮೆಂಟ್ ಹೇಳಿದ್ದೀವಿ ಅಂದರೆ, ಸರ್ ಬೆಂಗಳೂರಲ್ಲಿರುವಂಥ 2 ಲಕ್ಷನೋ 3 ಲಕ್ಷನೋ 5 ಲಕ್ಷ ನಾಯಿ, ಬೀದಿ ನಾಯಿ, ಅದಕ್ಕೆಲ್ಲದಕ್ಕೂ ಫ್ರೀಯಾಗಿ ಮೈಕ್ರೋಚಿಪ್ ಕೊಡ್ತೀವಿ ಅನ್ನೋಂಥ ಕಮಿಟ್ಮೆಂಟ್ ನಾವು ಕೊಟ್ಟಿದ್ವಿ 2018ರಲ್ಲಿ. ಬಟ್ ಇವತ್ತಿನವರೆಗೂ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ನಿನ್ನೆನೂ ಕೂಡ ಯಾವುದೋ ಮೈಕ್ರೋಚಿಪ್ ಹಾಕಿಸ್ತೀವಿ ಅದು ಬೀದಿ ನಾಯಿಗೆ ಅಂತ ಹೇಳಿದ್ದಾರೆ. ಸೊ ನಾವು ಅದಕ್ಕೆ ಸ್ಪಂದಿಸಿದ್ದೀವಿ, ಹೇಳಿದ್ದೀವಿ. ಯಾವುದೇ ಥರ ಅವ್ರ ಕಡೆಯಿಂದ ರಿಪ್ಲೈ ಬಂದಿಲ್ಲ. ಪ್ರೆಸ್ ನೋಟ್ ಕೊಟ್ಟಿದ್ರು, ದಟ್ಟಿನ ಬೀದಿ ನಾಯಿಗಳಿಗೆ ಮೈಕ್ರೋಚಿಪ್ ಹಾಕ್ತಾರೆ ಇನ್ನೊಂದು ಮತ್ತೊಂದು ಅಂತ. ಜನ ಇದಕ್ಕೆ ಗಣತಿ ಮಾಡುವಾಗಲೇ ಮೈಕ್ರೋಚಿಪ್ ಹಾಕ್ಬಿಡ್ಬೋದಾಗಿತ್ತಲ್ಲ ಸರ್, ಯಾಕೆ ಹಾಕಿಲ್ಲ? ಅಂದರೆ ಅವ್ರು ಗಣತಿ ಮಾಡಿರೋದೇ ಸುಳ್ಳು ವರದಿ. ಇವಾಗ ಅದನ್ನು ಪ್ರೂವ್ ಮಾಡಬೇಕಲ್ಲ ಸರ್. ಅದಕ್ಕೆ ಪ್ರೂವ್ ಮಾಡೋದಕ್ಕೆ ನಿಮಗೆ ಪಾಪ್ ಫೌಂಡೇಶನ್ ಬೇಕು. ಅರ್ಥ ಆಯ್ತಲ್ಲ ಸರ್? ಆ್ಯಂಡ್ ಎರಡನೇದು, ಇದೇ BBMPಲಿ ಪೆಟ್ ಓನರ್ಸ್ಗೆ ಅಂತೇಳಿ ಒಂದು ಲೈಸೆನ್ಸ್ ಇದೆ. ಆ ಲೈಸೆನ್ಸಲ್ಲೂ ಕೂಡ ಪೆಟ್ ಮೈಕ್ರೋಚಿಪ್ ಓನರ್ ಖರ್ಚಿಂದನೇ ಆ ಮೈಕ್ರೋಚಿಪ್ನ ತಗೋಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಯಾವುದು? ಪೆಟ್ ಲೈಸೆನ್ಸ್. ನಾವು ಆವಾಗಲೂ ಕೂಡ ನಾವು BBMPಗೆ ಹೇಳಿರೋದೇನಂತಂದರೆ, ಸರ್ ಮೈಕ್ರೋಚಿಪ್ ನಾವು ಫ್ರೀಯಾಗಿ ಕೊಡ್ತೀವಿ, ಲೈಸೆನ್ಸ್ ವ್ಯವಸ್ಥೆ ಮಾಡಿ ಅಂತಲೇ ನಾವು ಅವತ್ತಿಂದನೂ ಅಪೀಲ್ ಕೊಟ್ಟಿರೋದು. ಬಟ್ ಇವಾಗ ಅದೇ ನಾವು ರೂಲ್ಸ್ನ ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ, ಇವಾಗಲೇ ಸರ್ಕಾರಕ್ಕೆ ಹೋಗಿದೆ, ಅದು ಬರುತ್ತೆ ಅನ್ನೋದು ಅದೇ ಥರ ಒಂದು ನೆಗ್ಲಿಜಿಬಲ್ ರಿಪ್ಲೈ ಕೊಡ್ತಾ ಇದ್ದಾರೆ ಹೊರತು ಬಟ್ ಬೇರೆ ಯಾವುದೇ ಥರ ಡೆವಲಪ್ಮೆಂಟ್ ಆಗಿಲ್ಲ. ಆ ವಿಚಾರನೂ ಕೂಡ ಕಾನೂನು ಒಂದು ಚೌಕಟ್ಟಲ್ಲಿ ಕೋರ್ಟಿಂದ ಏನು ನಾವು ಡೈರೆಕ್ಷನ್ ತೊಗೋಬೇಕು BBMP ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಮೇಲೆ, ಯಾವ ವಿಚಾರದಲ್ಲಿ ಈ ಒಂದು ಲಾಸ್ಟ್ ವೀಕು, ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ ಆಗಿರುವಂಥ ಬೀದಿ ನಾಯಿ ಗಣಿಕೆ ಆ್ಯಂಡ್ ಪೆಟ್ ಶಾಪ್ ಲೈಸೆನ್ಸ್ ಕೊಡ್ತೀನಿ ಅನ್ನೋಂಥದ್ದೊಂದು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೂರನೇದೇನಂತೇಳಿದ್ರೆ, ಒಂದು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಂಪ್ಲಿಮೆಂಟೇ ಮಾಡದೇ ಇಟ್ಕೊಂಡಿರೋವಂಥ ಪೆಟ್ ಲೈಸೆನ್ಸ್ ಪ್ರೊಸೆಸ್ ಏನಿದೆ, ಈ 3 ವಿಚಾರನೂ ನಾವು ಕಾನೂನು ಒಂದು ರೀತಿಯಲ್ಲೇ ನಾವು ಅವ್ರಿಗೆ ನೋಟಿಸ್ ಕಳಿಸೋವಂಥದ್ದು ಇಲ್ಲ, ಕಮ್ಯುನಿಕೇಷನ್ ಮಾಡೋವಂಥದ್ದು ಏನಿದೆ ಅದಕ್ಕೆ ನಾವು ಕೆಲಸ ಮಾಡಿದ್ದೀವಿ. ಆ್ಯಂಡ್ ಎಲ್ಲೆಲ್ಲಿ ಪೆಟ್ ಮೈಕ್ರೋಚಿಪ್ ಬಳಕೆ ಇದೆ ಅದನ್ನು ನಾವು ಫ್ರೀಯಾಗೇ ಕೊಡ್ತೀವಿ ಅನ್ನೋವಂಥದ್ದು ನಾವು ಉಲ್ಲೇಖ ಮಾಡಿ ಕೊಟ್ಟಿದ್ದೀವಿ. ಅದು ಬಿಟ್ಟಿನೂ ಅವರು ಟೆಂಡರು ಇನ್ನೊಂದು ಮತ್ತೊಂದು ಅಂತ ಖರೀದಿ ಮಾಡ್ತಾಯಿದ್ದಾರೆ ಅಂತಂದರೆ, ಅಲ್ಲಿ BBMP ಇಲ್ಲ ಸರ್ಕಾರದ ಖಜಾನೆಯಲ್ಲಿರುವಂಥ ದುಡ್ಡನ್ನ ಖಾಲಿ ಮಾಡೋವಂಥ ಎಲ್ಲ ಹುನ್ನಾರಗಳು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಪಬ್ಲಿಕ್ಕಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿ